ಆಗ್ತಾರೆ ನೋಡ್ರಿ, ಡಿಸೆಂಬರ್ ಹೊತ್ತಿಗೆ ಅಲ್ಲ, ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು 5 ವರ್ಷ ಇರ್ತೊಂದು CM ಅವ್ರು ಹೇಳಿದ್ದಾರೆ, ಜಾಗ ಖಾಲಿ ಇಲ್ಲ ಅಂತ ಅವರೇ ಹೇಳಿದ್ದಾರೆ, DCM ಅವರು. ಇನ್ನು ಅವರೇ ಹೊಂದಾಣಿಕೆ ಆದಾಗ ಮತ್ತೆ ನಾವು ಅದ್ರ ಬಗ್ಗೆ ನಾವೇನು ಹೇಳೋದೈತೆ? ಯಾವ್ರೆ ನಿಮ್ಮ ಬೆಂಬಲಿಗರು ನೀವೇ CM ಆಗಬೇಕು ಅಂತ ಇದ್ದಾರೆ ಸರ್. ಅದಿಲ್ಲ, ಇಲ್ಲ, ನಾವೇ ಕ್ಲೇಮ್ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಯಾವಾಗ ಹೇಳಿಲ್ಲ. ಪದೇ ಪದೇ ಹೋಗ್ತೀವಿ, ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇರ್ತಾರೆ, ಬೇರೆ ಕೆಲಸ ಇರ್ತದೆ. ಡೆಲ್ಲಿಗಂತ ಹೋಗಲೇಬೇಕಾಗ್ತೈತಿ, ಮತ್ತು ಹೋಗ್ತೀವಿ. ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರೋಲ್ಲ. ಓಕೆನಾ? ಏನಾದರೂ ಹಣಕಾಸು ತೊಂದರೆ ಇದೆಯಾ? ರಸ್ತೆಗಳಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ? ತೊಂದರೆ ಇಲ್ಲ. ನಮಗೇನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಷ್ಟು ಕೊಡ್ತಾರೆ. ಆ ಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಶಾಸಕರ ಗುಂಪುಗಾರಿಕೆ ಬಂಡಾಯ ಶಮನ ಮಾಡೋದಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಕೇಳಿಬರ್ತದೆ ಸರ್. ಕೊಡಲೇಬೇಕಲ್ಲ, ಮತ್ತು ನೀವು ಹೇಳ್ತೀರಿ. ಈ ಕಡೆ BJP ಅವ್ರು ಹೆಂಗೆ ಹೇಳಿದ್ರೆ ದುಡ್ಡಿಲ್ಲ ಅಂತ ನೀವು ನಮ್ಮ ಪ್ರಶ್ನೆ ಕೇಳ್ತಾರೆ. ಮತ್ತು ಕೊಟ್ಟ ಮ್ಯಾಗ ನೀವು ಈ ಕೇಳಿ ನಾವೇನು ಮಾಡಬೇಕು? BJP ಅವ್ರಿಗೆ 25 ಕೊಟ್ಟಿದ್ದಾರೆ, ಕಾಂಗ್ರೆಸ್ನವ್ರಿಗೆ 50 ಕೊಟ್ಟಿದ್ದಾರೆ. ಯಾಕಂದರೆ ನಮಗೂ ಹಾಗೆ ಮಾಡಿದ್ರು ಅವರು. ನಮಗೆ ಬರೀ 5 ಕೋಟಿ ಕೊಟ್ಟಿದ್ರು, ಅವರಿಗೆ 100 ಕೋಟಿ ಕೊಟ್ಟಿದ್ರು. ನನಗೆ 5 ಕೋಟಿ ಕೊಟ್ಟಾರೆ. ನನಗೆ ಅಂದರೆ ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ. ಅವ್ರಿಗೆ 100 ಕೋಟಿ ಕೊಟ್ಟಿದ್ದಾರೆ. ನಾವು ಅರ್ಧ ಮಾಡಿದ್ವಿ. 50 ನಮಗೆ ಕೊಟ್ಟಿದ್ವಿ. ಕಳೆ ಸಾರಿನೂ ಸೇಮ್ ಆಗಿದೆ, ಈ ಸಾರಿ ಸೇಮ್ ಆಗಿದೆ. ಸಾಲಲ್ಲ, ನಿಜ. ಅದಕ್ಕೆ ಹೇಳಿದಲ್ಲ, ಒಂದೇ ಸಾರಿ ಎಲ್ಲ ಮಾಡಲಿಕ್ಕೆ ಆಗೋಲ್ಲ, ಹಂತವಾಗಿ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಕೊಡ್ತಾರೆ. ಸರ್, ಇನ್ನೊಂದು, ಬೆಳಗಾವಿಯಲ್ಲಿ ಸರ್ಕಾರಿ ಶಾಲಾ ಕೊಠಡಿಯನ್ನು ಖಾಸಗಿ ಮರಾಠಿ ಶಾಲೆಗಳಿಗೆ ಕೊಟ್ಟಾರೆ. 10 ಶಾಲೆಗಳಿಗೆ ಮರಾಠಿ ಪ್ರೇಮನ ಬಂದಿದೆ. ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ಕನ್ನಡಿಗರಿಗೆ ಉಳಿವು ಇಲ್ಲ. ನೋಡೋಣ ಅದ್ರ ಬಗ್ಗೆ. ಅದು ಏನೋ ಅವ್ರು ಬಿಲ್ಡಿಂಗ್ ಕಟ್ತಿದ್ದಾರೆ, ನಮ್ಗೆ ಟೆಂಪ್ರರಿ ಏನೋ ಕೊಡೋಂತ ರಿಕ್ವೆಸ್ಟ್ ಮಾಡಿದ್ರು ಅವರು. ಖಾಲಿ ಇದೆ, ಹಿಂಗೇನೋ ಕೊಟ್ಟಿರ್ಬೋದು. ಶಿಕ್ಷಣ ಅದನ್ನು ನಾವು ಮರಾಠಿ, ಹಿಂದಿ, ಕನ್ನಡ, ಇಂಗ್ಲೀಷ್ ಅಂತ ಹೇಳೋಕ್ಕಾಗಲ್ಲ. ಖಾಲಿ ಇದೆ, ಕೊಟ್ಟಿರ್ಬೋದು. ಅದು ನಮಗೇನು ಅವಶ್ಯಕ ಬಿದ್ದರೆ ಅದನ್ನು ನಾವು ತೊಗೊಳ್ತೀವಿ, ಯಾವುದೇ ಟೈಮ್ ನಮಗೆ ಅವಶ್ಯಕತೆ ಬಿದ್ದರೆ. ಓಕೆ ಸರ್, ಗೋಕಾಕ್ ಪ್ರತ್ಯೇಕ ಜಿಲ್ಲೆಯನ್ನ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ಮಾಡಲಿಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.